ನಮಸ್ಕಾರ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಮೆಷಿನ್ ಲರ್ನಿಂಗ್ಗೆ ಬೇಕಾದಂತಹ ಬೇಸಿಕ್ ಟೂಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೈಥಾನ್ ಅನ್ನೋಂತಹ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಸೆಟಪ್ ಮಾಡೋದು ಹೇಗೆ ಅಂತ ನೋಡೋಣ. ಅದಾದ್ಮೇಲೆ ಪಿಪ್ ಅನ್ನೋ ಪ್ಯಾಕೇಜ್ ಇನ್ಸ್ಟಾಲರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದಾದ್ಮೇಲೆ ಜುಪಿಟರ್ ನೋಟ್ಬುಕ್ ಅನ್ನೋಂತಹ ಒಂದು ಎಡಿಟರ್ ಇಂಟರ್ಫೇಸ್ನ ಹೇಗೆ ಸೆಟಪ್ ಮಾಡ್ಕೊಳ್ಳೋದು, ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಪೈಥಾನ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ನೀವು python.org ಅನ್ನೋ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಅದಾದಮೇಲೆ ಡೌನ್ಲೋಡ್ಸ್ ಮೆನುನಲ್ಲಿ ನಿಮಗೆ ಬೇಕಾದಂತಹ ವರ್ಷನ್, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಯಾವ್ದು ಸೂಕ್ತನೋ ಆ ವರ್ಷನ್ ಅನ್ನ ಆಯ್ಕೆ ಮಾಡಿಕೊಂಡು ಡೌನ್ಲೋಡ್ ಅನ್ನುವಂತಹ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ವಿಂಡೋಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ವಿಂಡೋಸ್ನ ಬೇಕಾಗಿರುವಂತಹ ಪೈಥಾನ್ ಫೈಲ್ ಅನ್ನ ಡೌನ್ಲೋಡ್ ಮಾಡ್ತೀನಿ. ಅದರಲ್ಲಿ ನನಗೆ .exe ಫೈಲು ಡೌನ್ಲೋಡ್ಸ್ ಫೋಲ್ಡರ್ನಲ್ಲಿ ಸಿಗುತ್ತೆ. ಅದನ್ನ ನಾನು ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲರ್ ರನ್ ಆಗುತ್ತೆ. ಅದು ತೋರಿಸೋ ಅಂತಹ ಆಪ್ಷನ್ಸ್ ಅಲ್ಲಿ ನಮಗೆ ಬೇಕಾದಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಅದಾದ್ಮೇಲೆ ನಾವು ಪಿಪ್ ಅನ್ನೋಂತಹ ಒಂದು ಪ್ಯಾಕೇಜ್ ಇನ್ಸ್ಟಾಲರ್, ಪೈಥಾನ್ಗೆ ಬೇಕಾದಂತಹ ಪ್ಯಾಕೇಜ್ ಇನ್ಸ್ಟಾಲರ್ ಅನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ಅದರಲ್ಲಿ ಈ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ನೀವು pip.pypa.io/en/table ಅನ್ನೋಂಥ ವೆಬ್ಸೈಟ್ಗೆ ಹೋದರೆ ನಿಮಗೆ ಪಿಪ್ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಅದರಲ್ಲಿ ಇನ್ಸ್ಟಾಲರ್ ಅನ್ನೋ ಮೆನುಗೆ ಹೋದರೆ ನೀವು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ಗೆ ಸೂಕ್ತವಾದಂತಹ ಮತ್ತು ನಿಮ್ಮ ಪೈಥಾನ್ ವರ್ಷನ್ಗೆ ಹೊಂದ್ಕೊಳ್ಳೋ ಅಂತಹ ಪಿಪ್ ಪ್ಯಾಕೇಜನ್ನು ಇನ್ಸ್ಟಾಲ್ ಮಾಡ್ಕೋಬಹುದು. ಅದಾದಮೇಲೆ ನೀವು ಜುಪಿಟರ್ ನೋಟ್ಬುಕ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ jupyter.org/install ಅನ್ನೋಂತಹ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಸಿಗುತ್ತೆ, ಹೇಗೆ ಜುಪಿಟರ್ ಅನ್ನ ಸೆಟಪ್ ಮಾಡೋದು ಅಥವಾ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೆ. ಸೊ ನಾವೀಗ ಪೈಥಾನ್, ಪಿಪ್ ಮತ್ತು ಜುಪಿಟರ್ ಅನ್ನ ನಿಮ್ಮ ವಿಂಡೋಸ್ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಇವನ್ನ ಬಳಸೋದು ಹೇಗೆ ಅಂತ ನೋಡೋಣ. ಧನ್ಯವಾದಗಳು. ಮತ್ತೆ ನಮ್ಮ ವಿಡಿಯೋಸ್ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು ಮತ್ತೊಮ್ಮೆ.